ವಿಡಿಯೋ ನೋಡೋ ಪ್ರತಿಯೊಬ್ಬ ರೈತರು ಒಂದು ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಇವತ್ತು ಜ್ಯೂಸ್ ಟೊಮಾಟೊ ಬಂದು 20 ರೂಪಾಯಿ ಆಗಿದೆ. ಅದು ಏನು ತುಂಬ್ತಾ ಇಲ್ಲ, ಫ್ಯಾಕ್ಟ್ರಿಗಳು ಸ್ವಲ್ಪ ಕ್ಲೋಸ್ ಆಗಿದೆ. ಮೀಡಿಯಮ್ ಎಲ್ಲ ಸ್ವಲ್ಪ ಸ್ಟಾಕು ಇದೆ. ಸ್ವಲ್ಪ ಬಾಹು ಮಾಲುಗಳು ಯಾವುದು ಸೇಲ್ಸ್ ಇಲ್ಲ. 20, 30, 40 ಆಗಿದೆ. ಕ್ವಾಲಿಟಿ ಇರೋದು ಬಾಹು ಮಾಲನ್ನು, ಮಳೆ ಇಲ್ಲದೆ ಇರೋದು, ಸ್ಟ್ಯಾಂಡರ್ಡ್ ಆಗಿರೋದು, ಸ್ವಲ್ಪ ಕಲರ್ ಶೈನಿಂಗ್ ಇರೋದು 100, 110, 20 ಆಗಿದೆ. ಇನ್ನು ಸಹಜವಾಗಿ ಮಾರ್ಕೆಟಲ್ಲಿ ಥರ್ಡ್ ಕ್ವಾಲಿಟಿ ಟೊಮೆಟೊ ಬಂದು ಸಾವುಗಳೆಲ್ಲ 70, 80 ಆಗಿದೆ. ಸೆಕೆಂಡ್ ಕ್ವಾಲಿಟಿ ಬಂದು 80ರಿಂದ 120 ಆಗಿದೆ. ಫೈನ್ ಕ್ವಾಲಿಟಿ ಬಂದು 120ರಿಂದ 160, 170 ಆಗಿದೆ. ಸೀಡ್ ಬಂದ್ಬಿಟ್ಟು ಜ್ಯೂಸ್ ಮಾಲ್ ಎಲ್ಲ 20, 30, 50 ರೂಪಾಯಿ ಒಳಗಡೆ ಆಗಿದೆ. ಥರ್ಡ್ ಕ್ವಾಲಿಟಿ ಮಾಲ್ ಬಂದು 50 ರೂಪಾಯಿಯಿಂದ 100 ರೂಪಾಯಿ ಆಗಿದೆ. ಸೆಕೆಂಡ್ ಕ್ವಾಲಿಟಿ ಬಂದು 100ರಿಂದ 150, 200 ಆಗಿದೆ. ಫೈನ್ ಕ್ವಾಲಿಟಿ ಬಂದು 200ರಿಂದ 300 ರೂಪಾಯಿ ರೇಂಜ್ ಆಗಿದೆ. ಇವತ್ತೇನಾಗಿದೆ, ಮಾರ್ಕೆಟಲ್ಲಿ ಮಳೆ ಒತ್ತಡ ಜಾಸ್ತಿ ಆಗಿ ಬಾವು ಟೊಮಾಟೋಗಳೆಲ್ಲ ತುಂಬ ಡ್ಯಾಮೇಜ್ ಆಗಿದೆ. ರೈತರು ದಯವಿಟ್ಟು 25ರಿಂದ 50 ರೂಪಾಯಿ ಒಳಗಡೆ ಮಾರಿರ್ತಕ್ಕಂಥ ಟೊಮಾಟೋನ ದಯವಿಟ್ಟು ತರಕ್ಕೆ ಹೋಗ್ಬಾರ್ದು. ಅದು ತೋಟದಲ್ಲೇ ನಿಲ್ಲಿಸ್ಬಿಡಿ. ಮುಂದಿನ ದಿನಗಳಲ್ಲಿ ಒಳ್ಳೇದಾಗತ್ತೆ. ಸಾವು ಟೊಮಾಟೋಗಳಿದ್ರೆ ಸ್ವಲ್ಪ ಹೆಚ್ಚು ಕಮ್ಮಿ ಒಂದು ಗಂಟೆ ಪಂಟ ಹಸ್ಲ ಆಗೋಂಥ ಎಲ್ಲ ಸಾಧ್ಯತೆಗಳಿದೆ. ಮುಂದಿನ ದಿನಗಳಲ್ಲಿ ಕ್ವಾಲಿಟಿ ಟೊಮಾಟೊ ಬಂದರೆ ಒಳ್ಳೆ ಬೆಲೆ ಮಾರೋದು ಎಲ್ಲ ಸಾಧ್ಯತೆಗಳಿದೆ. ಸ್ವಲ್ಪ ಇರೋ ತೋಟಗಳು ನೀಟಾಗಿ ನೋಡ್ಕೊಳ್ಳಿ. ಮತ್ತೆ ಬಾವು ಟೊಮಾಟೋನು ಈಗ ಶಾಂಪಲ್ ಆಗತ್ತೆ, ಅದು ಏನು ತೊಂದರೆ ಆಗೋದಿಲ್ಲ. ಅದು ಮಳೆ ಶಾಂಪಲ್ ಆದಂಥ ಸಂದರ್ಭದಲ್ಲಿ ಮಳೆ ಬಂದರೆ ಮಾತ್ರ ಅದು ಡ್ಯಾಮೇಜ್ ಆಗುತ್ತೆ. ಈಗ ಆಗೋಂಥ ಸಾಧ್ಯತೆಗಳು ತುಂಬ ಕಡಿಮೆ ಇದೆ. ಅದನ್ನು ಕಾಪಾಡ್ಕೊಳ್ಳಿ, ಒಳ್ಳೆ ಬೆಲೆ ಹೋಗತ್ತೆ, ಏನು ತೊಂದರೆ ಇರೋದಿಲ್ಲ. ಈಗ ಏನು 20, 25 ಟೊಮಾಟೊ ಹೋಗಿದೆ, ಬೇಜಾರು ಮಾಡ್ಕೊಬೇಡಿ. ದಯವಿಟ್ಟು ತೋಟದಲ್ಲೇ ನಿಲ್ಲಿಸ್ಬಿಡಿ. ಅದನ್ನು ನಿಲ್ಲಿಸಿದ್ರೆ ನಿಮಗೂ ಅನುಕೂಲ ಆಗುತ್ತೆ, ಮಾರ್ಕೆಟನ್ನು ಶೀಘ್ರದಲ್ಲೇ ಏರೋದಕ್ಕೆ ಅನುಕೂಲ ಆಗುತ್ತೆ. ರೂಪಾಯಿ